ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಹಾಗಾದರೆ ನಾವು ಇಂದಿನ ವಿಡಿಯೋದಲ್ಲಿ ನಿಮಗೆ ಸೈನಿಕ ಶಾಲೆಯಲ್ಲಿ ಕೇಳುವಂತಹ ಅಂದರೆ ಸಂಭವನೀಯ ಪ್ರಶ್ನೆಗಳು, ಓಕೆ, ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ಮೇಲೆ ಕೇಳುವಂಥ ಸಂಭವನೀಯ ಪ್ರಶ್ನೆಗಳನ್ನು ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವತ್ತು ಅದರದ್ದೇ ಮುಂದುವರೆದಂಥ ಭಾಗ ಆಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಭಾಗ 2, ಓಕೆ, ಸೈನಿಕ ಶಾಲೆಯಲ್ಲಿ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳು ಏನು ಇರ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಇನ್ನು ನೀವು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬರ್ತಾ ಇದೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಪ್ರಶ್ನೆ ಕಡೆ ಹೋಗೋಣ. ಇವತ್ತು ಪ್ರಶ್ನೆ ಸಂಖ್ಯೆ 1. ಓಕೆ, ಮೆಂಟಲ್ ಎಬಿಲಿಟಿ ಪೇಪರ್ 2. ಸಿ ವಾಟ್ ದೇ ಆರ್ ಗಿವನ್ ದ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ? ಫಿಶ್ ಈಸ್ ರಿಲೇಟೆಡ್ ಟು ಸ್ಕೂಲ್. ಫಿಶ್ ಅಂತಕ್ಕಂಥದ್ದು ಸ್ಕೂಲ್ಗೆ ರಿಲೇಟ್ ಆದರೆ ಇನ್ ದ ಸೇಮ್ ವೇ ಬರ್ಡ್ಸ್ ಈಸ್ ರಿಲೇಟೆಡ್ ಟು. ಓಕೆ, ಬರ್ಡ್ಸ್ ಅಂತಕ್ಕಂಥದ್ದು ಯಾವುದಕ್ಕೆ ರಿಲೇಟ್ ಆಗ್ತಾ ಇದೆ? ಹಾಗಾದರೆ ಫಿಶ್ ಸ್ಕೂಲ್ಗೆ ಯಾವ ಥರ ರಿಲೇಟ್ ಆಗ್ತಾ ಇದೆ? ಓಕೆ, ಇದು ನಿಮಗೆ ಗೊತ್ತಿರಬೇಕು. ಅಲ್ಲಿ ಗ್ರೂಪ್ಸ್ಗಳು ಬರ್ತಾ ಇದ್ದಾವೆ ಮತ್ತು ಅವುಗಳ ನೇಮ್ಗಳು ನೀವು ನೆನಪಿಟ್ಕೊಂಡಿರಬೇಕು. ಏನು ಕೊಟ್ಟಿದ್ದಾರೆ? ಫಿಶ್ ಈಸ್ ರಿಲೇಟೆಡ್ ಟು ಸ್ಕೂಲ್ ಅಂದರೆ ಫಿಶ್ನ ಸಮೂಹಕ್ಕೆ the group of fish is called school. Okay, the group of fish is called school. In the same way we have to know what the group of birds is called. ಹಾಗಾದ್ರೆ ಹಕ್ಕಿಗಳ ಸಮೂಹಕ್ಕೆ ಏನಂತೇಳಿ ಕರೀತಾ ಇದ್ದಾರೆ? ನಿಮಗೆ ಗೊತ್ತಿದೆ, the group of birds is known as flock ಅಂತ ಕರೀತಾ ಇದ್ದೀವಿ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಫ್ಲೋಕ್ ಅಂತಕ್ಕಂಥದ್ದು ಎಲ್ಲಿದೆ? ಆಪ್ಷನ್ ಡಿ ಇದು ರೈಟ್ ಆನ್ಸರ್ ಆಗ್ತಾ ಇದೆ. the group of fish is called school ಅಂತಾನೂ ಕರಿಬಹುದು, SCHOOLL ಸ್ಕಾಲ್ ಅಂತಾನು ಕರಿತೀವಿ. ಸ್ಕೂಲ್ ಬೋತ್ ಆರ್ ಸೇಮ್. ದ ಗ್ರೂಪ್ ಆಫ್ ಫಿಶ್ ಇಸ್ ಕಾಲ್ಡ್ ಸ್ಕಾಲ್ ಆರ್ ಸ್ಕೂಲ್ ಬೋತ್ ಆರ್ ಸೇಮ್. ಇವು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಸಂಖ್ಯೆ 2. Let us see the question number 2. What they are given? If school is to education, then bank is to. Okay, see what they are given. School is to education. The main intention of school is to give the education. ಹೌದಲ್ವಾ? ಹಾಗಾದರೆ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಶಾಲೆಯ ಮುಖ್ಯ ಉದ್ದೇಶ ಮಕ್ಕಳಿಗೆ ಎಜುಕೇಷನ್ ಅನ್ನು ಕೊಡ್ತಕ್ಕಂಥದ್ದು, ವಿದ್ಯೆಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಅದೇ ಥರ ದ ಸೇಮ್ ಇಂಟೆನ್ಷನ್ ಆಫ್ ಬ್ಯಾಂಕ್ ಈಸ್ ಗಿವ್ ಟು ಲೋನ್ ಟು ದ ಕಸ್ಟಮರ್ಸ್. ಹೌದಲ್ವಾ? ಹಾಗಾದರೆ ATM ಕೊಡುತ್ತೆ, ಚೆಕ್ ಕೊಡುತ್ತೆ, ಲಾಕರ್ ಕೂಡ ಕೊಡುತ್ತೆ, ಇದು ಕರೆಕ್ಟು. ಬಟ್ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ? ಬ್ಯಾಂಕನ್ನು ಓಪನ್ ಮಾಡೋದು ಯಾವುದ್ರ ಸಲುವಾಗಿ? ಅಲ್ಲಿ ಕಸ್ಟಮರ್ಸ್ಗೆ ಲೋನ್ಸ್ಗಳನ್ನು ಕೊಡೋ ಸಲುವಾಗಿ. ಬಿಕಾಸ್ ಆಫ್ ದಟ್ ಹೌ ದ ಸ್ಕೂಲ್ ಈಸ್ ರಿಲೇಟೆಡ್ ಟು ಎಜುಕೇಷನ್, ಇನ್ ದ ಸೇಮ್ ವೇ ಬ್ಯಾಂಕ್ ಈಸ್ ರಿಲೇಟೆಡ್ ಟು ಲೋನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 2. ಓಕೆ, ಲೆಟ್ ಅಸ್ ಸಿ ದ ಕ್ವಶನ್ ನಂಬರ್ 3. ವಾಟ್ ದೇ ಆರ್ ಗಿವನ್? See question number 3. In each of the following questions 4 words are given out of which 3 are alike in some manner. See what they are given here. In the 4 options 3 are alike. ಒಂದಕ್ಕೊಂದು ಏನಿದಾವೆ ಅಂತಂದ್ರೆ ಅವು ಸಂಬಂಧಪಟ್ಟಿದ್ದಾವೆ, ಸೇಮ್ ಇದಾವೆ, ಸಿಮಿಲರ್ ಇದಾವೆ. ಬಟ್ the fourth one is different. In the 4 words 3 are alike. ಓಕೆ, ಒಂದಕ್ಕೊಂದು ಸಂಬಂಧ ಇದಾವೆ. ಬಟ್ ಫೋರ್ತ್ ಒಂದು ಯಾವುದೋ ಒಂದು ಏನೈತೆ ಅಂತಂದ್ರೆ ಡಿಫ್ರೆಂಟ್ ಇದೆ ಅಂತೆ. ಹಾಗಾದ್ರೆ ಚೂಸ್ ದ ಆಡ್ ಒನ್ ಔಟ್. ಚೂಸ್ ವಿಚ್ ಇಸ್ ದ ಡಿಫ್ರೆಂಟ್ ಫ್ರಮ್ ದ ಅದರ್. ಯು ಹ್ಯಾವ್ ಟು ಚೂಸ್ ವಿಚ್ ಇಸ್ ದ ಡಿಫ್ರೆಂಟ್ ಹಿಯರ್. ಸಿ ಆಪ್ಷನ್ ಎ ದೇ ಆರ್ ಗಿವನ್ ದ ಬುಕ್, ಆಪ್ಷನ್ ಬಿ ಪೆನ್ಸಿಲ್, ಆಪ್ಷನ್ ಸಿ eraser, option D computer. By seeing these options we are directly saying that the answer is computer. Why? Because this is the thing that is made by electrical. Okay, electrical thing ಅಂತ ಕರಿತಾ ಇದೀವಿ. ಆದ್ದರಿಂದ ಆಪ್ಷನ್ ಡಿ ಏನಾಗ್ತದೆ? ಕಂಪ್ಯೂಟರ್ ಅಂತಕ್ಕಂಥದ್ದು ಇದು ನಮಗೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಥರ ಹೇಳೋದಾಗಿತ್ತು ಅಂದರೆ ನಾವು ಬುಕ್ಕು, ಪೆನ್ಸಿಲು, ಎರೇಸರ್ನ ನಾವೇನು ಮಾಡ್ಬೋದು? ಬ್ಯಾಗಲ್ಲಿ, ಓಕೆ, ಎಜುಕೇಷನ್ನಲ್ಲಿ ಬರೀಲಿಕ್ಕೆ ಇದಕ್ಕೆ ಒಂದಲ್ಲ ಒಂದಕ್ಕೆ ಇದೇ ಥರ ಒಂದೊಂದು ಈಸಿಯಾಗಿ ರಿಲೇಟ್ ಆಗುತ್ತೆ. ಬಟ್ ಕಂಪ್ಯೂಟರ್ ಅಂತಕ್ಕಂಥದ್ದು ಇದು ಬೇರೆ ಆಗ್ತಾ ಇದೆ. ಅದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ ಕಂಪ್ಯೂಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ ಅಸ್ ಸಿ ದ ಕ್ವಶನ್ ನಂಬರ್ 4. ಸಿ ವಾಟ್ ದೇ ಆರ್ ಗಿವನ್ ಹಿಯರ್. ಕ್ವಶನ್ ನಂಬರ್ 4.
Okay, before going to question number 4, you have already know that the summer classes are started in Drona coaching classes Rampura from April 1st. ಓಕೆ, ಇದೇ ಏಪ್ರಿಲ್ 1ರಿಂದ ನಿಮಗೆ ಬೇಸಿಗೆ ತರಬೇತಿಗಳು ಪ್ರಾರಂಭವಾಗಿದ್ದಾವೆ. ನೀವು ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ 9986972170 9538157686 9741312170 ಈ ನಂಬರ್ಸ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಮಾಡಿಸ್ರಿ. ಇದೇ ಏಪ್ರಿಲ್ 1ರಿಂದ ತರಗತಿಗಳು ಪ್ರಾರಂಭವಾಗಿದ್ದಾವೆ. ವಸತಿ ಸಹಿತ ಮತ್ತು ವಸತಿ ರಹಿತ ತರಗತಿಗಳು ಕೂಡ ಪ್ರಾರಂಭವಾಗಿದ್ದಾವೆ. ಎಲ್ಲಿಂದ ತರಗತಿಗಳು ಅಂತಂದರೆ 4ರಿಂದ 10ನೇ ತರಗತಿವರೆಗೂ ಕೂಡ ಅಡ್ಮಿಷನ್ಗಳು ಪ್ರಾರಂಭ ಆಗಿದ್ದಾವೆ. ಹೌದಲ್ವಾ? ಹಾಗಾದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ಸಿ. Question number 4, what they are given: if in a certain code MBS is coded as ODU. Okay, in last class we are discussed this coding decoding problem. Okay, last class ಅಲ್ಲಿ ಕೂಡ ನೋಡಿದ್ವಿ ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ಯಾವ ತರ ಇದೆ ಅಂತ ಹೇಳಿ. ಇವತ್ತು ಕೂಡ ಕೇಳಿದರೆ ನೋಡೋಣ. ಹಾಗಾದ್ರೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ, in a certain code MBS is coded as ODU, then BRL will be coded as. ಇದು ಸೈನಿಕ ಸ್ಕೂಲ್ 2020 ಅಲ್ಲಿ ಬಂದಿರತಕ್ಕಂಥ ಕ್ವಶನ್. ಏನು ಕೊಟ್ಟಿದ್ದಾರೆ ಅಂದರೆ MBS ಇಲ್ಲಿ 3 ಲೆಟರ್ಸ್ ಇದಾವೆ, ಇಲ್ಲಿ ಕೋಡ್ ಕೂಡ 3 ಲೆಟರ್ ಮಾಡಿದ್ದಾರೆ ಅಂತಂದ್ರೆ ಯು ಹ್ಯಾವ್ ಟು ರೈಟ್ 1 below 1. ಓಕೆ, MBS ಈಸ್ ಕೋಡೆಡ್ ಆಸ್ ODU. Okay, ODU. Then what we have to code for BRL. How to code BRL? See, NO plus 2 NO. Okay, sorry, plus 1. ಸಾರಿ ಪ್ಲಸ್ 2 ಒಂದೇ, ಯಾಕಂದರೆ 1 ಲೆಟರ್ ಗ್ಯಾಪ್ ಇದೆ ಅಂದರೆ ಪ್ಲಸ್ 2 ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ BCD ಅಂದರೆ 1 ಲೆಟರ್ ಗ್ಯಾಪ್ ಇದೆ. ಯಾವ ಲೆಟರ್ ಗ್ಯಾಪ್ ಇದೆ? ಸಿ ಗ್ಯಾಪ್ ಇದೆ, ಅಂದರೆ ಇಲ್ಲಿ ಕೂಡ ಪ್ಲಸ್ 2 ಮಾಡಿದ್ದಾರೆ. STU, ಹೌದಾ, ಇಲ್ಲಿ ಕೂಡ 1 ಲೆಟರ್ ಗ್ಯಾಪ್ ಇದೆ, ಇಲ್ಲಿ ಕೂಡ ಪ್ಲಸ್ 2 ಮಾಡಿದ್ದಾರೆ. ಹಾಗಾದರೆ ಮೂರಕ್ಕೂ ಕೂಡ ಏನು ಮಾಡಿದ್ದಾರೆ? ಇಲ್ಲಿ ಪ್ಲಸ್ 2 ಮಾಡಿದ್ದಾರೆ. ನಾವು ಕೂಡ ಅದೇ ಥರ ಪ್ಲಸ್ 2 ಮಾಡ್ತಾ ಹೋಗಬೇಕು. ಬಿ ಆಲ್ರೆಡಿ ಬಿಗೆ ಏನು ಬಂದಿದೆ? ಡಿ ಬಂದಿದೆ. ಪ್ಲಸ್ 2 ಮಾಡಿದರೆ ಡಿ. ಆರ್ಗೆ ಏನು ಬರುತ್ತೆ? ST, ಹೌದಾ, 1 ಲೆಟರ್ ಗ್ಯಾಪ್ ಮಾಡಬೇಕು, ನೆಕ್ಸ್ಟ್ ಲೆಟರ್ನ ಬರೀಬೇಕು. LM N ಅಂದರೆ DTN is the right answer. DTN in the given option, where is DTN? You have to choose DTN in option A. This is the right answer for question number 4. ಗೊತ್ತಾಯ್ತಾ? ಕ್ವಶನ್ ನಂಬರ್ 4ಗೆ ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತಾ ಇದೆ. ಲೆಟ್ ಅಸ್ ಸಿ ದ ಕ್ವಶನ್ ನಂಬರ್ 5, ವಾಟ್ ದೇ ಆರ್ ಗಿವನ್. ಕ್ವಶನ್ ನಂಬರ್ 5 ನೋಡಿ, ಇಲ್ಲಿ ಕ್ವಶನ್ ನಂಬರ್ 5 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ, ಇದು ಲೆಟರ್ ಸೀರೀಸ್ ಅಂತೇಳಿ ಕರಿತಾ ಇದ್ದೀವಿ ಇದನ್ನು. ಓಕೆ, ಏನಿದು? ಲೆಟರ್ ಸೀರೀಸ್ ಅಂತೇಳಿ ಕರಿತಾ ಇದ್ದೀವಿ. ಏನು ಕೊಟ್ಟಿರ್ತಾರೆ ಅಂತಂದರೆ, ಕೊಟ್ಟಿರ್ತಕ್ಕಂತಹ ನಂಬರ್ಸ್ಗಳು ಎಷ್ಟಿದಾವೆ ಅಂತೇಳಿ ಕೌಂಟ್ ಮಾಡ್ತಾ ಹೋಗಬೇಕು ವಿತ್ ಡ್ಯಾಶ್. ಹೌ ಟು ಕೌಂಟ್ ದ ಡ್ಯಾಶ್ ಆಲ್ಸೋ. ಓಕೆ, ಡ್ಯಾಶ್ಗಳನ್ನು ಕೂಡ ಕೌಂಟ್ ಮಾಡಿ ಎಷ್ಟು ಗ್ಯಾಪ್ ಇದಾವೆ, ಎಷ್ಟು ನಂಬರ್ಸ್ ಇದಾವೆ ಟೋಟಲ್ ಅಂತ ಹೇಳಿ ಕೌಂಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ನೋಡೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ? 1 2 3 4 5 6 7 8 9 10 11 12 13 14 15 ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, 15 ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ ಅಂದರೆ 15 ಯಾವ್ಯಾವುದರಿಂದ ಡಿವೈಡ್ ಆಗುತ್ತೆ? 3 ಇಂದ ಡಿವೈಡ್ ಆಗುತ್ತೆ. 1ಅನ್ನು ಬಿಡಬೇಕು. 3 ಇಂದ ಡಿವೈಡ್ ಆಗುತ್ತೆ, 5 ಇಂದ ಡಿವೈಡ್ ಆಗುತ್ತೆ, 15 ಇಂದ ಡಿವೈಡ್ ಆಗುತ್ತೆ. ಹೌದಾ? ಮತ್ತೆ ಯಾವುದಾದ್ರೂ ನಂಬರಿಂದ ಡಿವೈಡ್ ಆಗುತ್ತಾ? ಇಲ್ಲ. ಹೌದಾ? ಹಾಗಾದರೆ 15 ಈಗ 3 ಗ್ರೂಪ್ ಮಾಡಿ ಒಂದ್ಸರಿ ನೋಡ್ರಿ. AB 1 2 3 ABA ABA 3 BAB. ಓಕೆ, ಹಾಗಾದರೆ ಏನು ಕೊಟ್ಟಿದ್ದಾರೆ? ಇಲ್ಲಿ ಲೆಟರ್ ಫಸ್ಟ್ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇದೆ, ಮಿಡಲ್ ಲೆಟರ್ ಬಿ ಬಂದಿದೆ. ಓಕೆನಾ? ಅಂದರೆ ಮಿಡಲ್ ಲೆಟರ್ ಬಿ ಬಂದಿದೆ ಅಂದರೆ ಅದರ ಅಕ್ಕಪಕ್ಕ ಏನಿದಾವೆ? ಎ ಇದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ಮಿಡಲ್ ಲೆಟರ್ ಬಿ ಬಂದಿಲ್ಲ. ಹಾಗಾದರೆ ನಾವು ಏನು ಮಾಡ್ತಿದ್ದೀವಿ? ಈಗ 3 ಗ್ರೂಪ್ ಇದು ಆಗ್ತಾ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು? 5 ಗ್ರೂಪ್ ಮಾಡಿ ನೋಡ್ರಿ. ಓಕೆ, 5 ಗ್ರೂಪ್ ಮಾಡಿ ನೋಡಿದಾಗ 5 1 2 3 4 5 1 2 3 4 5 1 2 3 4 5. ಓಕೆ, ಹಾಗಾದರೆ ನಮಗೆ ಗೊತ್ತಾಯಿತು ಏನು ಮಾಡಿದರೆ. 15 ಅಂತೂ ಗ್ರೂಪ್ ಮಾಡೋಕ್ಕೆ ಬರೋದಿಲ್ಲ, 15 ಗ್ರೂಪ್ ಆಲ್ರೆಡಿ ಇದೆ. ರೈಟ್, ನೋಡೋಣ. ಇಲ್ಲಿ ಎ ಬಿ ಮುಂದೆ ಏನಿದೆ? ಎ ಇದೆ, ಎ ಹಾಕ್ರಿ. ರೈಟ್, ಎ ಬಿ ಹಾಕ್ರಿ. ಓಕೆ, ಹಾಗಾದರೆ ಏನು ಹಾಕ್ಬೋದು ನಾವಿಲ್ಲಿ? ಎ
BAB AABAB AABAB ಈ ಥರ ಗ್ರೂಪ್ ಮಾಡಿ ನೀವು ಇದನ್ನು ಸೀರೀಸನ್ನು ಮಾಡಬೇಕು. ಕಂಪಲ್ಸರಿ ಒಂದು ಕ್ವಶನ್ನ ಕೇಳ್ತಾರೆ. ಇದು 2021ನಲ್ಲಿ ಕೂಡ ಕೇಳಿದ್ದಾರೆ. ಓಕೆನಾ? ಹಾಗಾದರೆ ನಮ್ಮ ಆನ್ಸರ್ ಏನು ಬಂದಿದೆ? ಇಲ್ಲಿ ಡ್ಯಾಶ್ ಇರಲಿ ಎ ಬಂದಿದೆ, ಇಲ್ಲಿ ಡ್ಯಾಶ್ ಇರಲಿ ಎ ಬಂದಿದೆ, ಇಲ್ಲಿ ಡ್ಯಾಶ್ ಇರಲಿ ಎ ಬಂದಿದೆ. ಓಕೆ, ಇಲ್ಲಿ ಡ್ಯಾಶಲ್ಲಿ ಬಿ ಇದೆ, ಇಲ್ಲಿ ಡ್ಯಾಶಲ್ಲಿ ಎ ಇದೆ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ AAABA. ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ AAABA ಎಲ್ಲಿದೆ? ABB ಇದೆ, ರಾಂಗ್ ಆಗ್ತಾ ಇದೆ. ನೆಕ್ಸ್ಟ್ BB ಇದೆ, ರಾಂಗ್ ಆಯಿತು. AB ಇದೆ, ರಾಂಗ್ ಆಯಿತು. AAABA. ಹಾಗಾದರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಇದೆ. ಈ ಥರ ನೀವು ಸೀರೀಸನ್ನು ಡಿವೈಡ್ ಮಾಡಿ ಆದರೂ ಮಾಡ್ಬೋದು, ಅಥವಾ ಒಂದೊಂದು ನೋಡಿದ ತಕ್ಷಣ ಆನ್ಸರ್ ಸಿಗ್ತಾ ಇರ್ತವೆ, ಆ ಥರ ಆದರೂ ನೀವು ಮಾಡ್ಕೋಬೋದು. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಈ ಥರ ನೀವು ಇನ್ನೂ ಒಂದು 2-3 ಕ್ವಶನ್ಸ್ಗಳನ್ನು ಹಾಕ್ಕೊಂಡು ಆನ್ಸರ್ ಮಾಡಿದ್ರಿ ಅಂದರೆ ನೀವು ಈಸಿಯಾಗಿ ಸರಣಿಯಲ್ಲಿ ಒಂದು ಮಾರ್ಕ್ಸನ್ನು ತೆಗೆದುಕೋಬೋದು. ರೈಟ್. ಹಾಗಾದರೆ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 6. See what they are given. In each of the following questions, choose the word which can be formed from the letter of the given word measurement. Okay, see what the letter they are given here. They are given the word that is measurement. MEASUREMENT. From this word you have to choose which word can be formed. Okay, ಇದನ್ನ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು. which can be formed. ಒಂದೊಂದ್ಸರಿ which cannot be formed ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಲೆಟರ್ ಅಲ್ಲಿ ನಮಗೆ ಏನು ಕೇಳಿದರೆ? which can be formed from the given options. We have to form the letter. Okay, you have to form the another word. Okay, ಇನ್ನೊಂದು ವರ್ಡ್ ಅನ್ನ ನೀವು ಫಾರ್ಮ್ ಮಾಡಬೇಕು. ಯಾವುದು ನೋಡೋಣ. ಹಾಗಾದರೆ ಫಸ್ಟ್ SUMMIT ಅಂತ ಕೊಟ್ಟಿದ್ದಾರೆ. ಎಸ್. ಓಕೆ, ಯು ಎಂ ಇದನ್ನೇ 2 ಸರಿ ತಗೋಬಾರ್ದು. ಒಂದು ಸರಿ ಕೊಟ್ಟಿದ್ದಾರೆ ಅಂದರೆ ಒಂದೇ ಸರಿ, 2 ಸರಿ ಕೊಟ್ಟಿದ್ದಾರೆ ಇನ್ನೊಂದನ್ನು ಹುಡುಕಬೇಕು. SUMMI. ಓಕೆ, ದೇರ್ ಇಸ್ ನೋ ಐ ಹಿಯರ್ ಬಿಕಾಸ್ ಆಫ್ ಆಪ್ಷನ್ ಎ ಇಸ್ ಕ್ಯಾನ್ಸಲ್ಸ್. ನೆಕ್ಸ್ಟ್ ಆಪ್ಷನ್ ಬಿ ASSURE. ಓಕೆ, AS. Okay, there is a 1S, because of that option B is also cancels. Next option C MASTER. M. Okay, M is there. Yes, sorry, MASTER. We form the letter that is MASTER. We can form the easily that is master. ಓಕೆ, ಆದರೆ MANTLE. ಓಕೆ, MAN ಟಿ ಇದೆ, ಟಿ ಇಲ್ಲಲ್ವಾ? ಟಿ ಇದೆ ಬಟ್ ಎಲ್ ಇಲ್ಲ, ಅದಕ್ಕೆ ಆಪ್ಷನ್ ಡಿ ಕೂಡ ಕ್ಯಾನ್ಸಲ್ ಆಗುತ್ತೆ. ರೈಟ್ ಆನ್ಸರ್ ದಟ್ ಈಸ್ ಮಾಸ್ಟರ್. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಯು ಹ್ಯಾವ್ ಟು ಚೂಸ್ ದ ವರ್ಡ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಗಿವನ್ ವರ್ಡ್. If they are asked which cannot be formed, there is a 3 option we can form, but one is the different. You have to choose that one. Okay na? ಒಂದು ವೇಳೆ cannot be formed ಅಂತ ಕೊಟ್ಟಿದ್ರು ಅಂದರೆ ಯಾವುದು ಡಿಫ್ರೆಂಟ್ ಇರುತ್ತೆ ನೋಡಿಕೊಂಡು ಯಾವುದು ಫಾರ್ಮ್ ಆಗುತ್ತೆ ಆಗಲ್ಲ, ಯು ಹ್ಯಾವ್ ಟು ಚೂಸ್ ದಟ್. ಓಕೆ, ಕರೆಕ್ಟಾಗಿ ಇಲ್ಲಿ ಓದ್ಕೋಬೇಕು. ವಿಚ್ ಕ್ಯಾನ್ ಬಿ ಫಾರ್ಮ್ ಕೇಳಿದಾರೋ, ವಿಚ್ ಕೆನಾಟ್ ಬಿ ಫಾರ್ಮ್ ಅಂತ ಹೇಳಿ ಕೇಳಿದಾರೋ ಅಂತ ಹೇಳಿ. ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7. ಓಕೆ, ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರಲ್ಲಿ ಈಗ ಆಲ್ರೆಡಿ ನಿಮಗೆ ಹೇಳಿರುವ ಹಾಗೆ ಸಮ್ಮರ್ ಕ್ಲಾಸಸ್ಗಳು ಪ್ರಾರಂಭವಾಗಿದ್ದಾವೆ. ತರಗತಿಗಳು 4ರಿಂದ 10ನೇ ತರಗತಿವರೆಗೂ ಕೂಡ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಅಡ್ಮಿಷನ್ಗಳು ಬೇಕಾಗಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರತಕ್ಕಂತಹ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಇಲ್ಲಿ ವಿತ್ ಹಾಸ್ಟೆಲ್ ಇದೆ, ವಿತೌಟ್ ಹಾಸ್ಟೆಲ್ ಕೂಡ ನೀವು ಇಲ್ಲಿ ಅಡ್ಮಿಷನ್ನ ಮಾಡಿಸ್ಬೋದು. ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಮಾಧ್ಯಮದವರೆಗೂ ನೀವು ಇಲ್ಲಿ ಅಡ್ಮಿಷನ್ಗಳನ್ನು ಮಾಡಿಸ್ಬೋದು. ಓಕೆ, ರೈಟ್. ಹಾಗಾದರೆ ಯಾರೆಲ್ಲ ಅಡ್ಮಿಷನ್ ಬೇಕಲ್ವಾ, ನೀವು ಅಡ್ಮಿಷನ್ ಮಾಡಿಸ್ರಿ. ಇಲ್ಲ ನಿಮ್ಗೆ ಯಾರಾದರೂ ಪರಿಚಯ ಇದ್ರು ಅಂತಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿದ್ರೆ ಅವರು ಕೂಡ ಇದರಿಂದ ಮಾಹಿತಿನ ತೆಗೆದುಕೊಂಡು ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ. ಓಕೆ, ಹಾಗಾದರೆ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 7. ಸಿ ವಾಟ್ ದೇ ಆರ್ ಗಿವನ್ ದ ಕ್ವಶನ್ ನಂಬರ್ 7 ಹಿಯರ್. 1 minute. ಸಿ, ಇಫ್ ಪ್ಲಸ್ ಮೀನ್ಸ್ ಇಂಟು, minus means plus. Okay, into means divide means minus. Then 12 into 2 plus 6 minus 7 divided by 5. See what they are given here. 12 into
2 plus 6 minus 7 divided by 5. Right, ನೋಡೋಣ ಹಾಗಾದರೆ ಫಸ್ಟ್ we have to change the signs what they are given 12. If they are changed the numbers, you have to change the number. If they are changed the signs, you have to change only signs. Don't change the numbers. Numbersಗಳನ್ನ ಚೇಂಜ್ ಮಾಡಬಾರ್ದು, ಸೈನ್ಗಳನ್ನು ಮಾತ್ರ ಚೇಂಜ್ ಮಾಡಿದಾರೆ ಅಂದರೆ ನೀವು ಕೂಡ ಸೈನ್ಗಳನ್ನು ಮಾತ್ರ ಏನು ಮಾಡಬೇಕು, ಚೇಂಜ್ ಮಾಡಬೇಕು. ರೈಟ್, ನೋಡೋಣ ಹಾಗಾದರೆ 12 ಇಂಟು ಮೀನ್ಸ್ ವಾಟ್ ದೇ ಆರ್ ಗಿವನ್ ಹಿಯರ್ ಫಾರ್ ಇಂಟು ಮೀನ್ಸ್ ಡಿವೈಡ್. ಓಕೆ, ಡಿವೈಡ್ 2 ಪ್ಲಸ್ ಮೀನ್ಸ್ what they are given for plus means into 6. minus means what they are given for minus means plus 7. divide means minus, they are given the sign minus for divide. ಓಕೆ ರೈಟ್, ಹಾಗಾದರೆ ಈಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸೊಲ್ಯೂಷನ್ ಮಾಡ್ತಾ ಹೋಗಬೇಕು. 2 1 ಜಾ 2 6 ಜಾ 6 into 6 plus 7 minus 5. 6 6 ಜಾ 36 plus 7 minus 5. 36 plus 7, that is 43 minus 5. 43 minus 5, that is 38. Okay, 38 is the answer. See in the option 38, where is the 38? Option A, that is the right answer. ಅರ್ಥ ಆಯ್ತಲ್ವಾ? ಫಸ್ಟ್ ನೀವು ಕೊಟ್ಟಿರ್ತಕ್ಕಂಥ ಕ್ವಶನ್ನ ಯಾವ ಥರ ಇದೆ ಅಂತ ಇನ್ನೊಂದ್ಸರಿ ನೀಟಾಗಿ ಬರ್ಕೊಂಡು ಸೈನ್ಗಳನ್ನು ಚೇಂಜ್ ಮಾಡಿದರೆ ನೀವು ಏನು ಮಾಡಬೇಕು, ಸೈನ್ಗಳನ್ನು ಮಾತ್ರ ಚೇಂಜ್ ಮಾಡ್ತಾ ಹೋಗಬೇಕು. ಅರ್ಥ ಆಗ್ತಿದೆನಾ? ರೈಟ್, ಹಾಗಾದರೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 8. ಸಿ ದ ಕ್ವಶನ್ ನಂಬರ್ 8. ರೇನ್, ಕೂಲಿಂಗ್, ಕಂಡೆನ್ಷನ್, ಹೀಟಿಂಗ್, ಎವಾಪರೇಷನ್. ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ರೈಟ್, ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ನೋಡಿಕೊಂಡು ಯಾವ ಆಪ್ಷನ್ ಕರೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಕೇಳಿದರೆ ಏನು ಕೊಟ್ಟಿದ್ದಾರೆ ನೋಡ್ಕೋರಿಲ್ಲಿ. ರೇನ್ ಕೊಟ್ಟಿದ್ದಾರೆ ಅಂದರೆ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು ಯಾವ ಥರ ನಮಗೆ ಇದು ಬರ್ತಾ ಇದೆ ಅಂಥೇಳಿ. ಓಕೆ, ನೋಡೋಣ ಹಾಗಾದರೆ ಫಸ್ಟ್ ದೇ ಆರ್ ಗಿವನ್ ರೇನ್, ಕೂಲಿಂಗ್, ಕಂಡೆನ್ಷನ್, ಹೀಟಿಂಗ್, ಎವಾಪರೇಷನ್. ದ ಪ್ರೊಸೆಸ್, ದ formation of rain, they are given how the rain is falling. ಓಕೆ ರೈಟ್, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ. ಫಸ್ಟ್ ರೇನ್ ಆಗಬೇಕಾಗಿತ್ತು ಅಂದರೆ ಫಸ್ಟ್ ಏನಿರುತ್ತೆ ನೋಡಿರಿ, ಮಳೆ ಬರಬೇಕಾಗಿತ್ತು ಅಂದರೆ ಫಸ್ಟ್ ಎಲ್ಲ ಫುಲ್ಲು ಬಿಸಿಲಿತ್ತಂದರೆ ನಿಮ್ಮ ಹಳ್ಳಿಲೆಲ್ಲ ಹೇಳಿರ್ತಾರೆ, ಓಕೆ ಫುಲ್ ಬಿಸಿಲಿತ್ತಂದ್ರೆ ಇವತ್ತೇನೋ ಮಳೆ ಬರುತ್ತೆ ನೋಡಿ, ಇಷ್ಟು ಬಿಸಿಲಿದೆ ಅಂತ ಹೇಳ್ತಿರ್ತಾರೆ, ಹೌದಾ? ಅದೇ ಥರ ಇಲ್ಲಿ ಕೂಡ ನೋಡಿರಿ, ಫಸ್ಟ್ ಏನಾಗುತ್ತೆ ಹೀಟ್, ಫಸ್ಟ್ ಏನಾಗುತ್ತೆ ಹೀಟ್ 4. ಹೀಟಿಂಗ್ ನಂಬರ್ ಏನಿದೆ 4 ಅಂತ ಇದೆ ಅಲ್ವಾ, 4 ಹೀಟಿಂಗ್ ಆಗುತ್ತೆ. ಹೀಟಿಂಗ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಎವಾಪರೇಷನ್ ಆಗುತ್ತೆ. ಎವಾಪರೇಷನ್ ಅಂದರೆ ಆವಿಯಾಗೋದು. ಓಕೆ, ಹೀಟ್ ಆದಮೇಲೆ ಮಳೆ ನೀರು ಏನಾಗ್ತವೆ ಅಥವಾ ಸಮುದ್ರದ ನೀರು, ಬಾವಿ ನೀರು, ಕೆರೆ ನೀರು ಏನಾಗ್ತಾ ಹೋಗ್ತದೆ, ಮೇಲ್ಗಡೆ ಎವಾಪರೇಷನ್ ಆಗ್ತಾ ಹೋಗುತ್ತೆ. ನಿಮಗೆ ಆಲ್ರೆಡಿ ಸ್ಕೂಲಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಒಂದು ಪ್ಲೇಟಲ್ಲಿ ನೀರು ಹಾಕಿ ಅದು ಬಿಸಿಲಿಗೆ ಇಟ್ಟು ಬಂದರೆ ಏನಾಗ್ತದೆ, ಮೇಲ್ಗಡೆ ಹೋಗಿಬಿಟ್ಟಿರ್ತದೆ ಎಲ್ಲ ನೀರು, ಆವಿಯಾಗಿ ಹೋಗಿರ್ತದೆ. ಓಕೆ, ದಟ್ ಇಸ್ ಕಾಲ್ಡ್ ಎವಾಪರೇಷನ್. ಓಕೆ, ಹೀಟ್ ಆಗುತ್ತೆ, ಹೀಟ್ ಆದಮೇಲೆ ಎವಾಪರೇಷನ್ ಆಗುತ್ತೆ, ಎವಾಪರೇಷನ್ ಆದಮೇಲೆ ಕೂಲಿಂಗ್ ಆಗುತ್ತೆ. ಓಕೆ, ಮೇಲೆ ಹೋದ್ಮೇಲೆ ಏನಾಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗಬೇಕಲ್ವಾ, ಕ್ಲೌಡ್ ಫಾರ್ಮೇಷನ್ ಆಗಬೇಕಾಯ್ತಂದ್ರೆ ಅದು ಏನಾಗುತ್ತೆ, ಕೂಲಿಂಗ್ ಆಗುತ್ತೆ. ಓಕೆ, ಕೂಲಿಂಗ್ ನಂಬರ್ ಏನಿದೆ 2. ಓಕೆ, ಕೂಲಿಂಗ್ ಆದ ನಂತರ ಏನಾಗುತ್ತೆ ಕಂಡೆನ್ಸೇಷನ್. ಓಕೆ, ಕಂಡೆನ್ಸೇಷನ್ ಏನು ಕೊಟ್ಟಿದ್ದಾರೆ, ಕಂಡೆನ್ಸೇಷನ್ ಅಂದರೆ ನೋಡಿಲಿ, ಓಕೆ ಕಂಡೆನ್ಸೇಷನ್ ಅಂದರೆ ನಂಬರು 3 ಕೊಟ್ಟಿದ್ದಾರೆ. ಕಂಡೆನ್ಸೇಷನ್ ಅಂದರೆ ಫಾರ್ಮೇಷನ್ ಆಫ್ ವಾಟರ್ ಡ್ರಾಪ್ಸ್. ಓಕೆ, ಮಳೆ ಹನಿಗಳನ್ನು ಫಾರ್ಮ್ ಮಾಡೋದು ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಮಳೆ ಹನಿಗಳು ಫಾರ್ಮ್ ಆದಮೇಲೆ ರೇನ್ ಬರುತ್ತೆ, ಮಳೆ ಹನಿ ಫಾರ್ಮ್ ಆದಮೇಲೆ ರೇನ್ ಬರುತ್ತೆ. ಹಾಗಾದರೆ ನಮಗೆ ರೈಟ್ ಆನ್ಸರ್ ಏನಾಗ್ತಾ ಇದೆ, ಫಸ್ಟು ಹೀಟ್ ಆಗುತ್ತೆ 4, ನೆಕ್ಸ್ಟು ಎವಾಪರೇಷನ್ ಆಗುತ್ತೆ 5, ನೆಕ್ಸ್ಟ್ ಕೂಲಿಂಗ್ ಆಗುತ್ತೆ 2, ನೆಕ್ಸ್ಟು ಕಂಡೆನ್ಷನ್ ಆಗುತ್ತೆ, ನೆಕ್ಸ್ಟು ಮಳೆ ಬರುತ್ತೆ. 4 5 2 3 1 ದಿಸ್ ಇಸ್ ದ ಸ್ಟ್ರೈಟ್ ರೈಟ್ ಕರೆಕ್ಟ್ ವಾಟ್ ಅರೇಂಜ್ಮೆಂಟ್. ಓಕೆ, ಹಾಗಾದರೆ 4 5 2 3 1 ವಿಚ್ ಇಸ್ ದ ರೈಟ್ ಆನ್ಸರ್, 4 5 2 3 1 ಆಪ್ಷನ್ ಡಿ ದಿಸ್ ಇಸ್ ದ ರೈಟ್ ಒನ್ ಹಿಯರ್ ಫಾರ್ ಕ್ವಶನ್ ನಂಬರ್ 8. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ವಾ? ರೈಟ್, ಹಾಗಾದರೆ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 9. 5 men A, B, C, D and E read a newspaper
one who reads first given it to see. One who read first given it to see. Okay, the one who read last had taken from A. Okay, he was not the first or last to read. There was two readers between B and A. Who read the newspaper last? See what they are given. They are given the sitting arrangement. Okay, ಇದು ಯಾವ್ದ ಮೇಲೆ ಬಂದಿರತಕ್ಕಂಥದ್ದು ಸಿಟ್ಟಿಂಗ್ ಅರೇಂಜ್ಮೆಂಟ್. ಏನು ಕೇಳಿದರೆ ನೋಡ್ತಾ ಹೋಗ್ರಿ. ಇಫ್ 5 men A B C D E. ಓಕೆ, ಯಾರ್ಯಾರಿದ್ದಾರೆ ಅಂತಂದ್ರೆ A B C D E ಅಂತ ಹೇಳಿ 5 ಮೆಂಬರ್ಸ್ ಇದ್ದಾರೆ. ಇವ್ರುಗಳನ್ನ ಯಾವ ತರ ಸೆಟ್ಟಿಂಗ್ ಮಾಡಿದಾರೆ ಅಂತ ಹೇಳ್ತಾರೆ. ರೀಡ್ ಅ ನ್ಯೂಸ್ ಪೇಪರ್. ಇವ್ರು 5 ಮೆಂಬರ್ಸ್ ಕುಂತು ನ್ಯೂಸ್ ಪೇಪರ್ ಓದ್ತಿದ್ದಾರೆ. ಯಾವ ತರ ಓದ್ತಿದ್ದಾರೆ ಅಂದ್ರೆ ದ ಒನ್ ಹೂ ರೀಡ್ಸ್ ಫಸ್ಟ್ ಗಿವನ್ ಟು ಸಿ. ಫಸ್ಟ್ ಯಾರು ನ್ಯೂಸ್ ಪೇಪರ್ ಹೋಗ್ತಿದ್ದಾರೆ, ಎಷ್ಟು ಜನ ಇದ್ದಾರೆ, 5 ಮೆಂಬರ್ಸ್ ಇದ್ದಾರೆ. 1 2 3 4 5 ಮೆಂಬರ್ಸ್ ಇದ್ದಾರೆ. ಫಸ್ಟ್ ಸಿ ಒನ್ ಹೂ ರೀಡ್ಸ್ ಫಸ್ಟ್ ಯಾರು ಓದ್ತಾರೆ ಅವ್ರು ಏನು ಮಾಡ್ತಾರೆ, ಗಿವನ್ ಟು ಸಿ. ಹಾಗಾದ್ರೆ ಅವ್ರು ಫಸ್ಟ್ ಓದಿದವನು ಏನು ಯಾರಿಗೆ ಕೊಡಬೇಕು, ಸೆಕೆಂಡ್ ಇದ್ದವನು ಕೊಡಬೇಕು. ಹಾಗಾದ್ರೆ ಅವನು ಯಾರಿಗೆ ಕೊಡ್ತಿದ್ದಾನೆ, ಇಲ್ಲಿ ಸಿ ಕೊಡ್ತಿದ್ದಾನೆ. ಅಂದರೆ ಸೆಕೆಂಡ್ ಯಾರು ಬಂದರು, ಸಿ ಬಂದ. ನೆಕ್ಸ್ಟ್ ಒನ್ ಹೂ ರೀಡ್ ಲಾಸ್ಟ್ ಹ್ಯಾಡ್ ಟೇಕನ್ ಫ್ರಮ್ ಎ. ಲಾಸ್ಟ್ ಯಾರು ಓದ್ತಿದ್ದಾರೆ, ಫಿಫ್ತ್ ಯಾರು ಓದ್ತಿದ್ದಾರೆ ಅವ್ರು ಯಾರಿಂದ ಇಸ್ಕೊಂಡಿರ್ತಾರೆ, ಎ ಇಂದ ಇಸ್ಕೊಂಡಿರ್ತಾರೆ. ಹಾಗಾದ್ರೆ 4th ಪ್ಲೇಸ್ಗೆ ಯಾರು ಬಂದರು, ಎ ಬಂದ. ಅರ್ಥ ಆಗ್ತಿದೆನಾ? ರೈಟ್. ನೆಕ್ಸ್ಟ್ ಕೊಟ್ಟಿದ್ದಾರೆ ಈ ವಾಸ್ ನಾಟ್ ದ ಫಸ್ಟ್ ಆರ್ ಲಾಸ್ಟ್. ಈ ಅಂತಕ್ಕಂಥವನು ಫಸ್ಟು ಇಲ್ಲ ಲಾಸ್ಟು ಇಲ್ಲ. ಈ ಫಸ್ಟು ಇಲ್ಲ ಲಾಸ್ಟು ಇಲ್ಲ ಅಂದರೆ ಈ ಎಲ್ಲಿರಬೇಕು, ಮಿಡ್ಲಲ್ಲೇ ಇರಬೇಕು. ಅರ್ಥ ಆಗ್ತದಾ? ರೈಟ್. ನೆಕ್ಸ್ಟ್ ಏನು ಕೊಡ್ತಾರೆ, ದೇರ್ ವಾಸ್ 2 ರೀಡರ್ಸ್ ಬಿಟ್ವೀನ್ ಬಿ ಆ್ಯಂಡ್ ಎ. ಬಿ ಮತ್ತು ಎ ಮಧ್ಯದಲ್ಲಿ 2 ರೀಡರ್ಸ್ ಇದ್ದಾರೆ. ಒಂದು ವೇಳೆ ನಾವೇನಾದರೂ ಬಿ ಇಲ್ಲಿ ಹಾಕಿದ್ವಿ ಅಂತಂದ್ರೆ ಇವರಿಬ್ಬರ ಮಧ್ಯದಲ್ಲಿ ರೀಡರ್ಸೇ ಇಲ್ಲ. ಓಕೆ, ಅದಕ್ಕೆ ಬಿ ಆ್ಯಂಡ್ ಎ ಮಿಡ್ಲಲ್ಲಿ ಎಷ್ಟು ರೀಡರ್ಸ್ ಆದ್ರೆ ಈಗ 2 ರೀಡರ್ಸ್ ಬಿಟ್ವೀನ್ ಬಿ ಆ್ಯಂಡ್ ಎ. ಇವರಿಬ್ಬರ ಮಧ್ಯದಲ್ಲಿ ಬಿ ಆ್ಯಂಡ್ ಎ ಆದ್ರೆ ಇನ್ನು ಉಳಿದಿರೋದು ಯಾರು, ಡಿ ಅಂತಕ್ಕಂಥವನು. ಅವನು ಇಲ್ಲಿರ್ತಾನೆ ಈಗ ಲಾಸ್ಟ್ ಪ್ಲೇಸಿಗೆ ಕುಂತಿರ್ತಾನೆ. ದೆನ್ ಹೂ ರೀಡ್ ದ ನ್ಯೂಸ್ ಪೇಪರ್ ಲಾಸ್ಟ್, ದಟ್ ಈಸ್ ಡಿ. ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಕರೆಕ್ಟ್ ಆನ್ಸರ್ ಏನಾಗ್ತಾ ಇದೆ, ಆಪ್ಷನ್ ಡಿ. ಡಿ ಇಸ್ ದ ರೈಟ್ ಒನ್. ಓಕೆ, ಇದು ಸೈನಿಕ್ ಸ್ಕೂಲ್ 2020ಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನೋಡಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕೂಡ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ರೈಟ್. ದೆನ್ ಲೆಟ್ ಅಸ್ ಸಿ ದ 10th ಕ್ವಶನ್. ಓಕೆ, ಇದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ 2024-25ನೇ ಸಾಲಿನಲ್ಲಿ ನವೋದಯ ಶಾಲೆಗೆ ಆಯ್ಕೆಯಾದ ಒಟ್ಟು 42 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 30 ವಿದ್ಯಾರ್ಥಿಗಳು ವಸತಿ ಸಹಿತ ಶಿಕ್ಷಣವನ್ನು ಪಡೆದು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. 12 ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಕೋಚಿಂಗನ್ನು ತೆಗೆದುಕೊಂಡು ಅವರು ಕೂಡ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ರೈಟ್. ನಮ್ಮಲ್ಲಿ ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗಳು ಎರಡೂ ಇರೋದ್ರಿಂದ ನೀವು ಆನ್ಲೈನ್ ಆದರೂ ತಗೋಬೋದು ಅಡ್ಮಿಷನ್ನ, ಅಥವಾ ಆಫ್ಲೈನ್ ಆದರೂ ಅಡ್ಮಿಷನ್ನ ತಗೋಬೋದಾಗಿದೆ. ಹಾಗಾದರೆ ನೆಕ್ಸ್ಟ್ ನೋಡೋಣ, ಕ್ವಶನ್ ನಂಬರ್ 10. See what they are given for question number 10. If Maya is only daughter of Richa's grandmother's brother. Maya is the daughter. Maya ಮಗಳು. ಯಾರ ಮಗಳು ಅಂತಂದ್ರೆ ರೀಚಸ್ ಗ್ರ್ಯಾಂಡ್ ಮದರ್ಸ್ ಬ್ರದರ್. ರೀಚಳ ಅಜ್ಜಿಯ ತಮ್ಮನ ಮಗಳು ಯಾರು, ಮಾಯಾ. ದೆನ್ ಹೌ ಇಸ್ ಮಾಯಾಸ್ ಡಾಟರ್. See what they are given here. How is Maya's daughter related to Richa? ಸೈನಿಕ್ ಸ್ಕೂಲ್ 2018ನಲ್ಲಿ ಕೇಳ್ತಕ್ಕಂಥ ಕ್ವಶನ್. ಓಕೆ, ನೋಡ್ರಿ. ಹಾಗಾದರೆ ಚಾರ್ಟ್ಗಳನ್ನು ಹಾಕೋದನ್ನು ನಾನು ಹಿಂದಿನ ಕ್ಲಾಸಲ್ಲೂ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಒಂದು ನಿಮಗೆ ಗೊತ್ತಿರಲಿ, ಮಾಯಾ ಈಸ್ ದ ಓನ್ಲಿ ಡಾಟರ್ ಆಫ್. ಮಾಯಾ ಒಬ್ಬಳೆ ಮಗಳು. ಯಾರ ಮಗಳು ಅಂತಂದರೆ ರೀಚಾಸ್ ಗ್ರ್ಯಾಂಡ್ ಮದರ್ಸ್ ಬ್ರದರ್. ಈಗ ಇವಳು ರೀಚಾ ಅಂತ ಅನ್ಕೋರಿ, ಫೀಮೇಲ್. ಓಕೆ, ರೀಚಸ್ ಗ್ರ್ಯಾಂಡ್ ಮದರ್. ಓಕೆ, ಗ್ರ್ಯಾಂಡ್ ಮದರ್ ಅಂದರೆ ಫಾದರ್ಸ್ ಮದರ್ ಆರ್ ಮದರ್ಸ್ ಮದರ್. ಓಕೆ, ಫಾದರ್ಸ್ ಮದರ್ ನಾನು ತೊಗೊಂಡಿದ್ದೀನಿ ಇಲ್ಲಿ. ಗ್ರ್ಯಾಂಡ್ ಮದರ್ಸ್ ಬ್ರದರ್ ರೀಚಾಸ್. ಇವಳು ರೀಚಾ ಅಂತ ಬರೆದಿರ್ತೀನಿ ಇಲ್ಲಿ. ರೀಚಾಸ್ ಗ್ರ್ಯಾಂಡ್ ಮದರ್ಸ್ ಬ್ರದರ್. ಇವಳಿಗೊಬ್ಬ ಬ್ರದರ್ ಇದ್ದಾನೆ, ಇವಳಿಗೊಬ್ಬ ಬ್ರದರ್ ಇದ್ದಾನೆ. ಇವಳ ಮಗಳು ಯಾರು, ಮಾಯಾ ಅಂತಕ್ಕಂಥವಳು. ಯಾರು, ಮಾಯಾ ಅಂತಕ್ಕಂಥವಳು. ಓಕೆ, ಮಾಯಾ ಈಸ್ ಅ ಡಾಟರ್ ಆಫ್. ಮಾಯಾ ಯಾರ ಡಾಟರ್ ಅಂತಂದರೆ ರೀಚಾಸ್ ಗ್ರ್ಯಾಂಡ್ ಮದರ್. ರೀಚಾಸ್ ಗ್ರ್ಯಾಂಡ್ ಮದರ್.
ರೀಚಾಸ್ ಗ್ರ್ಯಾಂಡ್ ಮದರ್ಸ್ ಬ್ರದರ್, ಈ ಥರ ಪಕ್ಕದಲ್ಲಿ ಆರೋ ಮಾರ್ಕ್ ಹಾಕಿ ಬರೆದಿದ್ದೀವಿ. ಅಂದರೆ ಬ್ರದರ್ ಅಂತ ಅರ್ಥ, ಪ್ಲಸ್ ಹಾಕಿದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅರ್ಥ. ಓಕೆ, ಗ್ರ್ಯಾಂಡ್ ಮದರ್ಸ್ ಬ್ರದರ್ಸ್. ಓಕೆ ರೈಟ್, ಈ ಥರ ಕೆಳಗಡೆ ಬರ್ದಿದ್ದೀವಿ ಅಂದರೆ ಸರ್ಕಲ್ ಹಾಕಿದರೆ ಡಾಟರ್. ಓಕೆನಾ, ಡಾಟರ್ ಸರ್ಕಲ್ ಹಾಕಿದರೆ, ಅದೇ ಪ್ಲಸ್ ಹಾಕಿದ್ವಿ ಅಂದರೆ ಸನ್ ಅಂತ ಅರ್ಥ. ಕೆಳಗಡೆ ಜನ್ರೇಷನ್ ಬಂದಿದೆ ಅಂದರೆ ಇದು ಡಾಟರ್. ರೈಟ್, then what the question they will ask here, how is Maya's daughter related? Maya's daughter ಮತ್ತೆ ಮಾಯನ ಮಗಳು, Maya's daughter. How is ಮಾಯಾಸ್ ಡಾಟರ್ ರಿಲೇಟೆಡ್ ಟು, ಯಾರು ಕೇಳಿದ್ರೆ ಮಾಯಾಸ್ ಡಾಟರ್ ರಿಲೇಟೆಡ್ ಟು ರೀಚಾಳಿಗೆ ಮಾಯಳ ಡಾಟ್ರು ಏನಾಗಬೇಕು ಅಂತ ಕೇಳಿದ್ದಾರೆ. ಅಂದರೆ ಏನಾಗ್ತಾ ಇದೆ ಇಲ್ಲಿ, ಕಸಿನ್ ಆಗ್ತಾ ಇದ್ದಾರೆ. ಹೌದಾ, ಅಂದರೆ ಕಸಿನ್, ನೈಸ್ ಅಂತಕ್ಕಂಥದ್ದು ಬರೋದಿಲ್ಲ ಇಲ್ಲಿ. ಕಸಿನ್ ಈಸ್ ದ ರೈಟ್ ಆನ್ಸರ್. ಓಕೆನಾ, ಕಸಿನ್ ಅಂತಂದರೆ ಸಹ ಸಂಬಂಧಿ ಅಥವಾ ದೂರದ ಸಂಬಂಧಿ ಅಂತ ಅರ್ಥ. ಓಕೆನಾ, ರೈಟ್, ಅಣ್ಣ ಅಥವಾ ತಮ್ಮ, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ಅಕ್ಕ ಆದರೂ ಸಹೋದರ ಅಥವಾ ಸಹೋದರಿ ಆಗಿರ್ಬೋದು. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತಾ ಇದೆ, ಕಸಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ, ರೈಟ್. ದೆನ್ ದ 10 ಕ್ವಶನ್ಸ್ ಆರ್ ಕಂಪ್ಲೀಟೆಡ್. 10 ಕ್ವಶನ್ಗಳು ಮುಗಿದಿದ್ದಾವೆ. ಈಗ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಮ್ಯಾಥ್ಸ್ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಡೈಲಿ ನಿಮಗೆ ಒಂದು ಮ್ಯಾಥ್ಸು, ಒಂದು ಮೆಂಟಲಿಟಿ ಕ್ಲಾಸ್ನ ಕೊಡಬೇಕು ಅಂತ ಹೇಳಿ ಇನ್ಮೇಲೆ ನಿಮಗೆ ಲೈವ್ ಕ್ಲಾಸಸ್ಗಳನ್ನು ಪ್ರತಿದಿನ ಸಾಯಂಕಾಲ ನಿಮಗೆ ಲೈವ್ ಕ್ಲಾಸಸ್ಗಳನ್ನು ಕೊಡೋದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ ನೀವು ಅಡ್ಮಿಷನ್ ಆಗಿರ್ಬೋದು ಅಥವಾ ನಮ್ಮ ಫೀಡ್ಬ್ಯಾಕ್ ತಿಳಿಸೋದಾಗಿರ್ಬೋದು, ನೀವು ಈ ನಂಬರ್ಗಳಿಗೆ ಕರೆ ಮಾಡಿ ಹೇಳ್ಬೋದಾಗಿದೆ. ಓಕೆ, ಇನ್ನೊಂದು ಮೇನು, ಈ ಕೋಚಿಂಗ್ ಕ್ಲಾಸಸ್ ಅಂದರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.